ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2025 ಸೆಕೆಂಡ್ ರೌಂಡ್ ಕುರಿತು ಒಂದಿಷ್ಟು ಅಪ್ಡೇಟ್ಸ್ನ ಕೊಡ್ತೀನಿ. ಎಲ್ಲ ಅಪ್ಡೇಟ್ಸು ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಾಗಿಂದ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿರುವಂಥದ್ದು ಸೆಕೆಂಡ್ ರೌಂಡ್ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು. ಬಟ್ ನಿಮಗೆ KE ಅವರು ಇದುವರೆಗೂ ಸಹ ಯಾವುದೇ ಥರದ ಅಪ್ಡೇಟನ್ನು ಕೊಟ್ಟಿಲ್ಲ ಸೆಕೆಂಡ್ ರೌಂಡ್ ಕುರಿತು. ಬಟ್ ನೀವೆಲ್ಲ ಕೇಳ್ತಿದ್ರೆ ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೆಕೆಂಡ್ ರೌಂಡ್ ನೋಡಿ ಖಂಡಿತವಾಗ್ಲೂ ಇದೇ ಒಂದು ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಇವತ್ತು ಇಲ್ಲ ಅಂತಂದರೆ ನಾಳೆ ಬಂದುಬಿಟ್ಟು ನಿಮಗೆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲನ್ನು ಕೊಡ್ತಾರೆ. ಸ್ಕೆಡ್ಯೂಲ್ ಕೊಟ್ಟಾಗ ಅಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಎಲ್ಲ ಥರದ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಆ ಸ್ಕೆಡ್ಯೂಲಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಯಾವಾಗ, ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ, ಸೇಮ್ ಲೈಕ್ ನಿಮಗೆ ಫಸ್ಟ್ ರೌಂಡ್ ಯಾವ ರೀತಿ ಸ್ಕೆಡ್ಯೂಲನ್ನು ಕೊಟ್ಟರು ಅದೇ ರೀತಿ ಬಂದುಬಿಟ್ಟು ಸೆಕೆಂಡ್ ರೌಂಡ್ದು ಸ್ಕೆಡ್ಯೂಲನ್ನು ಕೊಡ್ತಾರೆ. ಬಟ್ ಅಲ್ಲಿ ಏನು ಚೇಂಜಸ್ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇತ್ತು. ಬಟ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರೋದಿಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ಥರದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಲಿ ಇರೋದಿಲ್ಲ. ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಏನು ಕೇಳ್ತಿದ್ದಾರೆ ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಹ್ಯಾಡ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ನೋಡಿ, ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ನೀವು ಕಾಲೇಜಸನ್ನು ಹ್ಯಾಡ್ ಮಾಡೋದಕ್ಕೆ ಆಗೋದೇ ಇಲ್ಲ. KE ಕಡೆಯಿಂದ ಈಗಾಗಲೇ ಒಂದು ಕನ್ಫರ್ಮೇಷನ್ ಕೊಟ್ಟಿರುವಂಥದ್ದು. ಜೊತೆಗೆ ನಾನು 3 ಇಯರ್ಸಿಂದ ಅಪ್ಡೇಟ್ಸನ್ನು ಕೊಡ್ತಾನೆ ಬಂದಿದ್ದೀನಿ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು KCET ವಿದ್ಯಾರ್ಥಿಗಳಿಗಾಗಲಿ, ನೀಟ್ ಆಗಲಿ, PGCET ಆಗಲಿ ಯಾವ ವಿದ್ಯಾರ್ಥಿಗಳಿಗೂ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಹ್ಯಾಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಕಸ್ಮಾತಾಗಿ ಏನಾದರೂ ಕೊಡ್ತಾರೆ ಅಂತ ಅಂದರೆ KE ಅವರೇ ಅದರ ಬಗ್ಗೆ ಒಂದು ನೋಟಿಫಿಕೇಶನನ್ನು ತಿಳಿಸ್ಕೊಡ್ತಾರೆ. ಈಗ ಫಸ್ಟ್ ರೌಂಡಲ್ಲಿ ಕೆಲವೊಂದಿಷ್ಟು ಕಾಲೇಜಸ್ಸು ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಅಂದರೆ KE ಅವರಿಗೆ ಕೊಟ್ಟಿರೋದಿಲ್ಲ ಒಂದು ಸೀಟ್ ಅಲಾಟ್ಮೆಂಟ್ಗೆ. ಬಟ್ ಸೆಕೆಂಡ್ ರೌಂಡಲ್ಲಿ ಯಾವಾಗ ಕಾಲೇಜಸ್ ಹೊಸದಾಗಿ ಏನಾದರೂ ಆ್ಯಡ್ ಆದರೆ ಆ ಒಂದು ಕಾಲೇಜಸ್ಸನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಬಟ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ನೋಡಿ, ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಸೊ ಅಂಥ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಪಾರ್ಟಿಸಿಪೇಟನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿ ಸೀಟನ್ನು ಹೋಲ್ಡ್ ಮಾಡಿರುವಂಥ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಇಲ್ಲೇನು ಅಂತ ಅಂದರೆ ಈಗ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಯಾವೆಲ್ಲ ಆಪ್ಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಈಗ ಸ್ಟೂಡೆಂಟು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನ ಮಾಡಿರ್ತಾನೆ, ಒಂದು 40 ಕಾಲೇಜಸ್ಸನ್ನು ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಆ್ಯಡ್ ಮಾಡಿರ್ತಾನೆ. ಅವ್ರಿಗೆ ಬಂದುಬಿಟ್ಟು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಿರ್ತಾರೆ. ಈಗ ಸೆಕೆಂಡ್ ರೌಂಡಿಗೆ ಬಂದಾಗ ಅಲ್ಲಿ ಬಂದುಬಿಟ್ಟು ಅವ್ರಿಗೆ 1 to 19 ಕಾಲೇಜಸ್ ತೋರಿಸ್ತಾ ಇರುತ್ತೆ. ಸೊ ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ ಅವರು ಅದರಲ್ಲಿ ಬೇಕಿದ್ರೆ ಚೇಂಜಸನ್ನು ಮಾಡ್ಕೋಬೋದು. ಯಾವ ರೀತಿ ಚೇಂಜಸನ್ನು ಮಾಡ್ಕೋಬೋದು, ಯಾವುದಾದ್ರೂ ಕಾಲೇಜಸ್ ಇಷ್ಟ ಇಲ್ಲ ಅಂತಂದರೆ ಡಿಲೀಟ್ ಮಾಡ್ಬೋದು. ಪ್ರಿಯಾರಿಟಿ ನಂಬರ್ಸನ್ನು ಬೇಕಿದ್ರೆ ಮೇಲೆ ಕೆಳಗಡೆ ಮಾಡ್ಕೋಬೋದು. ಆ ಒಂದು ಆಪ್ಷನ್ ಆದರೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ಸ್ಟೂಡೆಂಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾನೆ. ಯಾಕೆ ಸಿಕ್ಕಿರುವಂಥ ಸೀಟ್ನ ಡಿಲೀಟ್ ಮಾಡ್ಕೊಂಡಿರ್ತಾನೆ. ಅವ್ರಿಗೆ ಪ್ರಿಯಾರಿಟಿ ನಂಬರ್ ಒಂದು 20 ಕೊಟ್ಟಿರುವಂತಹ ಕಾಲೇಜಲ್ಲಾದರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಟೋಟಲ್ ಕಾಲೇಜಸ್ ಬಂದು 40 ಕಾಲೇಜಸ್ಸನ್ನು ಆ್ಯಡ್ ಮಾಡಿರ್ತಾನೆ. ಬಟ್ ಆ ಒಂದು ಸ್ಟೂಡೆಂಟಿಗೆ ಇಷ್ಟ ಇರಲ್ಲ ಅಂತ ಹೇಳ್ಬಿಟ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಬಂದಿರ್ತಾನೆ. ಸೊ ಸೆಕೆಂಡ್ ರೌಂಡಿಗೆ ಬಂದಾಗ 1 to 39 ಕಾಲೇಜಸ್ಸು ಹಾಗೆ ಇರುತ್ತೆ. ಅವ್ರನ್ನೂ ಸೇಮು ಒಂದು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಕೋಬೋದು. ಬಟ್ ಯಾರು ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಯಾರಿಗಾದರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಹಾಗೇ ಇರೋಲ್ವೋ ಸೊ ಅಂತಹ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಅವ್ರು ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜಸ್ಸನ್ನು ಲಿಸ್ಟ್ ಮಾಡಿದ್ರು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅಷ್ಟು ಕಾಲೇಜಸ್ ಇರುತ್ತೆ. ಅದರಲ್ಲಿ ಬೇಕಿದ್ರೆ ಏನಾದರೂ ಚೇಂಜಸ್ ಏನಾದರೂ ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ನಾನು ಪೇ ಮಾಡಿರುವಂಥ ಫೀಸ್ ಯಾವ ರೀತಿ, ಬೇರೆ ಸೀಟ್ ಸಿಕ್ಕಿದ್ರೆ ಯಾವ ರೀತಿ, ಅಥವಾ ಇನ್ನೊಂದು ಡೌಟನ್ನು ಕೇಳ್ತಿದ್ದಾರೆ. ಚಾಯ್ಸ್ ಟು ವಿದ್ಯಾರ್ಥಿಗಳಿಗಂತಲೇ ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಬಟ್ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ನಿಮಗೆ ಸೆಕೆಂಡ್ ರೌಂಡ್ ಬಂದುಬಿಟ್ಟು ಇನ್ನೇನು ನಿಮಗೆ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ, ಇವತ್ತು ಅಥವಾ ನಾಳೆ. ಓಕೆನಾ. ಸೊ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.